ಕೂಡ್ಯಾರಂತಂದ್ರೆ ಇದು ನ ಭೂತೋ ನ ಭವಿಷ್ಯತಿ ಅನ್ನೋ ಹಂಗ ರೈತರ ಒಂದು ದೊಡ್ಡ ಜಾತ್ರೆ. ನಾವ್ ಎಷ್ಟು ಪ್ರಯತ್ನ ಪಟ್ಟು ಕೂಡ್ತೀವಲ್ಲ ಅದ್ರ 10 ಪಟ್ಟು ಪ್ರಯತ್ನ ಹಿಂದೆ ನಡೆದಿರ್ತದ ಇದನ್ನ ಅಗಲಿಸ್ಬೇಕು ಅಂತ. ಅದಕ್ಕಾಗಿ ಎಷ್ಟು ಶಾಂತ ರೀತಿಯಿಂದ ನೀವು ಕುಳಿತು ಅಚ್ಚುಕಟ್ಟಾಗಿ ಈ ಹೋರಾಟದೊಳಗೆ ಭಾಗವಹಿಸ್ತೀರಿ ಅಷ್ಟೇನಪ್ಪ ಅಂತಂದ್ರೆ ಸಾವಧಾನವಾಗಿ ಈ ಕಾರ್ಯಕ್ರಮ ಈ ಹೋರಾಟ ನಡೀತದೆ. ಹೋರಾಟ ಎಲ್ಲಿ ತನಕ ಮಾಡಬೇಕು ಅಂತಂದ್ರೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ಬೇಕು. ಒಬ್ಬ ಮನುಷ್ಯ ಡಾಕ್ಟರ್ ಹತ್ಯಾಕ್ ಹೋದಂತ ನನಗೆ ಶುಗರ್ ಆಗೈತ್ರಿ ಮತ್ತು ಎಷ್ಟು ದಿನ ಗುಳಿಗೆ ತಗೋಬೇಕ್ರಿ ಅಂತ ಕೇಳಿದಂತ ಅವ್ ಡಾಕ್ಟರ್ಗೆ. ಅವ್ ಡಾಕ್ಟರ್ ಹೇಳಿದ ನಿನ್ನ ಶುಗರ್ ಕಡಿಮೆ ಆಗ್ಬೇಕಂತಂದ್ರೆ ಗುಳಿಗೆ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ. ಅವಾಗ ಇವೇನ್ ಕೇಳಿದ ಎಷ್ಟು ದಿನ ತಗೋಬೇಕ್ರಿ ಅಂತ ಕೇಳಿದವ್ ಡಾಕ್ಟರ್ಗೆ. ಡಾಕ್ಟರ್ ಏನ್ ಹೇಳಿದ ಅಂತಂದ್ರ ಎಷ್ಟು ದಿನ ಬದುಕಬೇಕು ಅನಿಸ್ತತಿ 8 ದಿನ ಗುಳಿಗೆ ತಗೋ, ಯಾವಾಗ ಬದುಕೋದು ಅಲ್ಲಿ ಅನಿಸ್ತತಿ ಅವಾಗ ಗುಳಿಗೆ ಬಿಡು ಅಂದಂತ. ಅದಕ್ಕಾಗಿ ನಾವು ಹೋರಾಟ ಎಲ್ಲಿ ತನಕ ಮಾಡಬೇಕು ಅಂತಂದ್ರೆ ನಮಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡಲೇಬೇಕು. ಆ ಹೋರಾಟ ಅಂತಕ್ಕಂಥದ್ದು ಹೇಗಿರ್ತತಿ ಅಂತಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸಮಾಧಾನವಾಗಿ ನಡೀತದೆ. ಈ ಹೋರಾಟದೊಳಗೆ ಎಷ್ಟು ಜನ ನಮ್ಮನ್ನ ಇಲ್ಲಿ ಬಂದು ಬೆಂಬಲಿಸ್ತಾರ ಏನಪ್ಪಾ ಅಂತಂದ್ರೆ ಈಗ ಒಂದೊಂದು ಗಿರಾಕಿಗಳು ವಿಚಾರ ಮಾಡಿ 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 ಬಂದು ಹೆಜ್ಜೆ ಇಡಾಕತ್ತಾವ. ಇಲ್ಲಿ ಎಲ್ಲಾ ಗಿರಾಕಿಗಳು ಬರ್ತಾವ, ನೀವೇನ್ ಅಂಜಾಕ್ ಹೋಗ್ಬೇಡ್ರಿ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾನಂದ್ರು ಕೂಡ ಬರ್ತಾನ ಅವನು. ಸ್ವಲ್ಪ ಏನಪ್ಪಾ ಅಂತಂದ್ರೆ ಎಲ್ಲಾ ಭಾಗ್ಯಗಳು ಕೊಟ್ಟಾನ, ಆದ್ರ ರೈತರಿಗೂ ಒಂದು ಭಾಗ್ಯ ಕೊಡ್ಲಿ ಅಂತ ತಿಳ್ಕೊಂಡು ನಾವೆಲ್ಲರೂ ಮಠಾಧೀಶರು ವಿನಂತಿ ಮಾಡೋನು. ಅದಕ್ಕೆ ಕಳಕಳಿ ಮುಖ್ಯಮಂತ್ರಿಗಳದಾರ, ಹಂಗೇನು ಅವ್ರೇನ್ ಇಲ್ಲ, ಒಳ್ಳೆ ಮುಖ್ಯಮಂತ್ರಿಗಳದಾರ, ಇಷ್ಟು ಭಾಗ್ಯಗಳು ಕೊಟ್ಟಾರ. ನಮ್ಮ ರೈತರ ಕೂಗು ಕೂಡ ಅವ್ರಿಗೆ ಕೇಳಿಸ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದೊಳಗೆ ಹೇಳಿ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನೆರೆದು ಬಂದದ. ನೀವು ಎಲ್ಲಿ ತಕ ಹೋರಾಟ ಮಾಡ್ತಾನಂತೀರಿ ಅಲ್ಲಿ ತಕ ನಾವು ಮಠಾಧೀಶರೆಲ್ಲ ಜೋಳಿಗೆ ಹಾಕಿ ನಿಮ್ಮ ಪರವಾಗಿ ನಿಲ್ಲುತ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಹೋರಾಟ ಶಾಂತ ರೀತಿಯಿಂದ ಆಗ್ಲಿ. ಇನ್ಕಳೆ ಒಬ್ರು ಯಾರು ಏನಪ್ಪಾ ಅಂದ್ರೆ ಔಷಧ ಅಂತದ್ ಇಂಥದ್ದು ಏನ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಮನುಜ ಕುಲದ ಜನನದ ಲಾಭ ಆವುದು ಆನಾರಂದು ತಿಳಿಯುವುದು ಅಂತ ನಿಜಗುರು ಶಿವಗಳು ಹೇಳ್ಯಾರು. ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಹಗಲೆಲ್ಲ ಹುಟ್ಟಿ ಬರಂಗಿಲ್ಲ, ನಮ್ಮನ್ನ ನಾವು ತಿಳ್ಕೊಳಕ್ ಬಂದಿವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ರೈತರಾಗಿರ್ತಕ್ಕಂಥವ್ರು ಎಲ್ಲರಿಗೆ ಅನ್ನ ಹಾಕ್ತಿವಿ ಅಂತಂದ್ರೆ ನಾವ್ಯಾಕೆ ಧೈರ್ಯದಿಂದ ಇರಬೇಕು, ನಾವು ಎಲ್ಲಕ್ಕಿಂತ ಹೆಚ್ಚಿನವರು. ಅದಕ್ಕಾಗಿ ಯಾರಿಗೇರೆ